ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೇಲ್ಸ್ ವೈಬ್ಸ್. ಸೊ ಇವಾಗ ಹಬ್ಬಗಳೆಲ್ಲ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ, ನಾಗರ ಪಂಚಮಿ, ಕೃಷ್ಣ ಜನ್ಮಾಷ್ಟಮಿ ಅಂತ ಒಂದಾದ್ಮೇಲೆ ಒಂದು ಹಬ್ಬಗಳು ಬರ್ತಾನೆ ಇರುತ್ತೆ. ಸೊ ಹಬ್ಬಗಳಲ್ಲಿ ಅಥವಾ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಯಾವ ಥರ ಮೇಕಪ್ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ಲುಕ್ ಐ ಹ್ಯಾವ್ ಕ್ರಿಯೇಟೆಡ್ ಇನ್ ದಿಸ್ ವಿಡಿಯೋ. ಸೊ ಬನ್ನಿ, ಲೆಟ್ಸ್ ಡೂ ದ ಮೇಕಪ್ ನಾವು. ಓಕೆ, ದಿಸ್ ಈಸ್ ಮೈ ಔಟ್ಫಿಟ್. ಈ ಸ್ಯಾರಿ ನಮ್ಮ ಅಮ್ಮಂದು. ಆಮೇಲೆ ಇದು ರೆಡಿಮೇಡ್ ಬ್ಲೌಸು, ಮ್ಯಾಚಿಂಗ್ ನನ್ನ ಹತ್ರ ಇರಲಿಲ್ಲ, ಸೊ ಐ ಪೇಡ್ ಇಟ್ ಅಪ್ ವಿತ್ ದಿಸ್ ಒನ್. ಆಮೇಲೆ ಸ್ವಲ್ಪ ಜ್ಯುವೆಲ್ರಿನ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಐ ಗಾಟ್ ಮೈ ಹೇರ್ ಕಟ್ ರೀಸೆಂಟ್ಲಿ. ಸೊ ಯಾ, ಲೆಟ್ಸ್ ಟೈ ದಿಸ್ ಹೇರ್ ಫಸ್ಟ್. ಐ ವಿಲ್ ಜಸ್ಟ್ ಯೂಸ್ ದಿಸ್ ಕ್ಲಿಪ್ ಟು ಟೈ ಮೈ ಹೇರ್. Okay, and for these I think it's okay. I'll get another clip here. Okay, I think this side is okay, I can manage. So I already washed my face with a face wash, and now I will use a wet wipe to remove excess oil or dust on my face. ತುಂಬ ಜನ ಕೇಳ್ತಾ ಇದ್ರು, ಯಾಕೆ ಇಷ್ಟೊಂದು ಪಿಂಪಲ್ ಎಲ್ಲ ಆಗಿದೆ ಅಂತ ಎಲ್ಲ. ಆ್ಯಕ್ಚುಲಿ ನಾನು ಮಿಸ್ಟೇಕ್ ಮಾಡಿದ್ದೆ. ಏನಂದರೆ ಫೇಸ್ ವಾಶು ಡೇಟ್ ಮುಗ್ದೋಗಿತ್ತು, ಅದನ್ನು ನೋಡಲಾರ್ದೆ 1 ವೀಕ್ವರೆಗೂ ಯೂಸ್ ಮಾಡಿದ್ದೀನಿ. ಸೊ ದಟ್ ಈಸ್ ವೆನ್ ಇಟ್ ಆಲ್ ಸ್ಟಾರ್ಟೆಡ್. ಯಾ, ಐ ಥಿಂಕ್ ವಿ ಆರ್ ಆಲ್ ಕ್ಲೀನ್ ನೌ. ಓಕೆ, ಲೆಟ್ಸ್ ಸ್ಟಾರ್ಟ್ ಅವರ್ ಸ್ಕಿನ್ ಕೇರ್ ಫಸ್ಟ್. ಸೊ ಯಾವುದೇ ಮೇಕಪ್ಗೆ ಮೊದಲು ಬೇಸು ತುಂಬ ಸ್ಟ್ರಾಂಗ್ ಆಗಿರಬೇಕು, ಸೊ ದ್ಯಾಟ್ ಮೇಕಪ್ ಲುಕ್ಸ್ ಫ್ಲಾಲೆಸ್. ಸೊ ಐ ಹ್ಯಾವ್ ಲಾಟ್ಸ್ ಆಫ್ ಆಕ್ನೆಸ್ ಹಿಯರ್, ಯು ಕ್ಯಾನ್ ಸಿ ಹಿಯರ್. ಸೊ ಆ ಕಾರಣಕ್ಕೆ ನಾನು ಈ ಒಂದು ಸಿರಮನ್ನು 1 ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಆಲ್ರೆಡಿ ಸೀಯಿಂಗ್ ದ ರಿಸಲ್ಟ್ಸ್. ದಿಸ್ ಒನ್ ಈಸ್ ಫ್ರಮ್ ಪಿಲ್ಗ್ರಿಮ್ ಆ್ಯಂಡ್ ಇಟ್ ಹ್ಯಾಸ್ 10% niacinamide and it has kojic acid and Korean rice water. I will be using this one as our main base for today's makeup look. Let's shake it well, and then I will take like 4 to 5 drops. That much is enough. Yeah, I have a mirror here, so I'll be looking into the mirror while doing the makeup most of the time, because I won't feel comfortable looking into the camera or phone. ನನಗೆ ಯಾವುದೇ ಸಿರಮ್ ಕೂಡ ಸೂಟ್ ಆಗಿರಲಿಲ್ಲ. ಐ ಹ್ಯಾವ್ ಟ್ರೈಡ್ ಲೈಕ್ 2 to 3 ಸಿರಮ್ಸ್. ಅದರಿಂದ ಮತ್ತಷ್ಟು ಯಾಕೆ ಹೆಚ್ಚಾಯಿತು, ಇದನ್ನು ಕಡಿಮೆ ಅಂತೂ ಆಗಿಲ್ಲ. ಬಟ್ ಇದು ಮಾತ್ರ ತುಂಬಾ ಹೆಲ್ಪ್ ಆಗಿದೆ. ಓಕೆ, ಸಿರಮ್ ಆಯಿತು. ಇವಾಗ ಈ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ದಿಸ್ ಒನ್ ಈಸ್ ಫ್ರಮ್ ಸೆಬಾಮೆಡ್ ಕ್ಲಿಯರ್ ಫೇಸ್ ಕೇರ್ ಜೆಲ್. ಇಟ್ ಈಸ್ ಫಾರ್ ಇಂಪ್ಯೂರ್ ಆ್ಯಂಡ್ ಆಯಿಲಿ ಸ್ಕಿನ್. ಇದು ಕೂಡ ಖಾಲಿ ಆಗ್ತಾ ಬಂದಿದೆ, ಬಿಕಾಸ್ ಐ ಹ್ಯಾವ್ ಬಿನ್ ಯೂಸಿಂಗ್ ಇಟ್ every day for twice, morning and evening. ಇದು ಇರೋದು ಜೆಲ್ ಫಾರ್ಮಲ್ಲಿ. ಐ ಥಿಂಕ್ ಇಟ್ ಈಸ್ ರಿಯಲಿ ಗುಡ್. ಯು ಕ್ಯಾನ್ ಸಿ ಹಿಯರ್, ನಥಿಂಗ್ ಈಸ್ ವಿಸಿಬಲ್ ಆ್ಯಂಡ್ ಇಟ್ ಈಸ್ ಸೋ ಲೈಟ್ ವೇಟ್ ಆನ್ ಯುವರ್ ಸ್ಕಿನ್. ನೀವು ಸ್ಕಿನ್ ಕೇರೆ ಮಾಡಿ, ಮೇಕಪ್ಪೇ ಮಾಡಿ, ನೆಕ್ ಮಾತ್ರ ಮರಿಬೇಡಿ, ಬಿಕಾಸ್ ಇಲ್ಲಿ ಮತ್ತು ಕಲರ್ ಡಿಫ್ರೆಂಟಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ವೇಸ್ ಮೇಕ್ ಶೋರ್ ದ್ಯಾಟ್ ಯು ಆರ್ ಅಪ್ಲೈಯಿಂಗ್ ಎವ್ರಿಥಿಂಗ್ ಆನ್ ಯುವರ್ ನೆಕ್ ಟು. ಓಕೆ, ಮಾಯ್ಶ್ಚರೈಸರ್ ಆಯಿತು. ಇವಾಗ ಈ ಒಂದು ಟಿಂಟೆಡ್ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿದ್ರೆ ನೀವು ಫೌಂಡೇಶನ್ ಅಥವಾ ವಾಟ್ ಇಸ್ ದ್ಯಾಟ್, ಕನ್ಸೀಲರ್ ಅದೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ತುಂಬಾ ಹೈ ಕವರೇಜ್ ಇರೋ ಮೇಕಪ್ ಬೇಕು ಅನ್ನೋದೇನಾದರೂ ಇದ್ದರೆ ಓನ್ಲಿ ದೆನ್ ಯು ಕ್ಯಾನ್ ಗೋ ಫಾರ್ ಫೌಂಡೇಶನ್. ಬಟ್ ಎವ್ರಿ ಡೇ ಯೂಸಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. Let me apply all over my face and of course neck. I think you can see the difference now. Everyday basis ಗೆ ಇದು ತುಂಬಾನೇ ಚೆನ್ನಾಗಿರುತ್ತೆ. It gives a sheer coverage. ತುಂಬ ಸಾಫ್ಟ್ ಆಗಿದೆ ಮತ್ತು ಸ್ಟಿಕ್ಕಿ ಆಗಿಲ್ಲ. ಇಟ್ ಈಸ್ ನೈಸ್. ಓಕೆ, ನನಗೆ ಈ ಲುಕ್ಕಿಗೆ ಸ್ವಲ್ಪ ತುಂಬಾ ಸ್ಟ್ರಾಂಗ್ ಆಗಿರೋ ಕವರೇಜ್ ಬೇಕು. ಸೊ ಆ ಕಾರಣಕ್ಕೆ ನಾನು ಫೌಂಡೇಶನ್ ಎಲ್ಲ ಯೂಸ್ ಮಾಡ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಸ್ಕಿಪ್ ಇಟ್. ದಿಸ್ ಈಸ್ ಮೈ ಬೇಸ್.
Now we will move on to our actual makeup. Okay, before that I'll use this lip balm to hydrate my lips. Okay, ನನಗೆ ಅಷ್ಟೊಂದು ಡಾರ್ಕ್ ಸ್ಪಾಟ್ಸ್ ಏನೂ ಇಲ್ಲ, ಬಟ್ ಸ್ಟಿಲ್ ಐ ವಿಲ್ ಬಿ ಯೂಸಿಂಗ್ ದಿಸ್ ಇನ್ಸೈಟ್ ಮೇಕಪ್ ಎಸೆನ್ಷಿಯಲ್ಸ್ ಪ್ರೋ ಕನ್ಸೀಲರ್ ಪ್ಯಾಲೆಟ್. ಇದರಲ್ಲಿ ನಿಮಗೆ ಕಾಂಟೋರು ಮತ್ತು ಕನ್ಸೀಲರು ಮತ್ತು ಡಾರ್ಕ್ ಸರ್ಕಲ್ಸ್ ಎಲ್ಲ ಹೈಡ್ ಮಾಡಲಿಕ್ಕೆ ಆರೆಂಜ್ ಕಲರ್ ಕರೆಕ್ಟರ್ಸು ಎಲ್ಲ ಇರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಯೂಸಿಂಗ್ ದಿಸ್. ಮೊದಲು ಆರೆಂಜ್ ಕಲರ್ದು ಕಲರ್ ಕರೆಕ್ಟರನ್ನು ತೊಗೊಂಡು ಅಂಡರ್ ಐಸಿಗೆ ಮತ್ತು ಇಲ್ಲಿ ಮೇಲ್ಗಡೆ ಯೂಸ್ ಮಾಡ್ತೀನಿ ಆಯಿತಾ. ನೀವು ಬ್ರಷ್ ಬೇಕಿದ್ದರೆ ಬ್ರಷ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಫಿಂಗರಿಂದನೇ ಯೂಸ್ ಮಾಡ್ಕೋಬೋದು, ಅಪ್ಲೈ ಮಾಡ್ಕೋಬೋದು. ಮತ್ತು ಇವಾಗ ಈ ಪರ್ಪಲ್ ಕಲರ್ದು ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ it will hide your dark spots. I have so many dark spots here, so I'll be using this one. I know it looks weird, but once we conceal it with a proper concealer, it will look better. ಇದನ್ನು ಯೂಸ್ ಮಾಡಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಯು ಕ್ಯಾನ್ ಕನ್ಸೀಲ್ ಯುವರ್ ಡಾರ್ಕ್ ಸ್ಪಾಟ್ಸ್ ವಿತ್ ಎನಿ ಕನ್ಸೀಲರ್ ಆಲ್ಸೋ. ಓಕೆ, ಕಲರ್ ಕರೆಕ್ಟಿಂಗ್ ಎಲ್ಲ ಆಯಿತು. ಇವಾಗ ಮೆಬಿಲಿನ್ ಅವ್ರದ್ದು ಫಿಟ್ ಮಿ ಕನ್ಸೀಲರ್ನ ಯೂಸ್ ಮಾಡೋಣ. ಬ್ಲೆಂಡ್ ಮಾಡೋದು ಮಾತ್ರ ತುಂಬ ನೀಟಾಗಿ ನಿಧಾನಕ್ಕೆ ಮಾಡ್ಕೋಬೇಕು, ಸೊ ಮೇಕಪ್ ಕೇಕಿ ಅನಿಸೋದಿಲ್ಲ. ನಾವು ಲೆಟ್ಸ್ ಬ್ಲೆಂಡ್ ಆಲ್ ದ ಕನ್ಸೀಲರ್. All of the dark spots are hidden so well. Now let's use foundation. Okay, I will be using this foundation. This one is from Nykaa All Day Matte Foundation. ನಿಮ್ದು ಏನಾದರೂ ಕಾಂಬಿನೇಷನ್ ಸ್ಕಿನ್ ಆಗಿದ್ರೆ ಅಥವಾ ಆಯಿಲಿ ಸ್ಕಿನ್ ಆಗಿದ್ರೆ this is going to suit your skin type. And the shade I'm using is Beach 06. ಸೊ ಏನಿಲ್ಲ, ಒಂದು ಪಂಪ್ ಅಷ್ಟು ಆದರೆ ಸಿಕ್ಕಾಪಟ್ಟೆ ಫೇಸ್ ತುಂಬ ಕವರ್ ಆಗುತ್ತೆ. ಇಟ್ ಈಸ್ ಸೋ ಇವಾಗ ಈ ಬ್ರಷ್ಷಿಗೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಈ ಥರ ಸ್ಪ್ರೇ ಮಾಡ್ತೀನಿ. ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ ಮೇಕಪ್ ಫೇಸ್ ಮೇಲೆ ಈ ಥರ ಸ್ಪ್ರೇ ಮಾಡಿದ್ರೆ. ಸೊ ನಮ್ ಇಟ್ ಈಸ್ ಟೈಮ್ ಟು ಬ್ಲೆಂಡ್ ದ ಮೇಕಪ್ into your skin nicely. ಬ್ರಷನ್ನು ಈ ಥರ ಡ್ರ್ಯಾಗ್ ಮಾಡಬಾರ್ದು, ಈ ಥರ ಟ್ಯಾಪ್ 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 ಮಾಡಬೇಕು. ಸೊ ಮೇಕಪ್ ತುಂಬ ನೀಟಾಗಿ ಅಪ್ಲೈ ಆಗುತ್ತೆ. ಓಕೆ, ನಾವು ವಿ ಆರ್ ಡನ್ ವಿತ್ ಕನ್ಸೀಲರ್ ಆ್ಯಂಡ್ ಫೌಂಡೇಶನ್ ಬೋತ್. ಇವಾಗ ಇನ್ನೊಂದ್ಸರಿ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿಕೊಂಡು ಮೇಕಪ್ಪನ್ನು ಸೆಟ್ ಮಾಡೋಣ. ಓಕೆ, ಲೆಟ್ ಇಟ್ ಡ್ರೈ ಫಾರ್ 2 minutes. ಓಕೆ, ಇವಾಗ ನಾನು ಪ್ಯಾಕ್ ಅವ್ರದ್ದು ಟ್ರಾನ್ಸ್ಲೂಸೆಂಟ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಎಲ್ಲಿ ಜಾಸ್ತಿ ಆಯಿಲಿ ಅನಿಸುತ್ತೆ, ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಅನಿಸುತ್ತಲ್ಲ, ಆ ಏರಿಯಾಸಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಲೈಕ್ ಟೀ ಝೋನು, ಆಮೇಲೆ ಇಲ್ಲಿ ಆ ಥರ ಎಲ್ಲ ಈ ಥರ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಬ್ಲೆಂಡ್ ಮಾಡಬೇಕು. ನೋಡ್ತಾ ಇರ್ಬೋದು ಎಷ್ಟು ಫ್ಲಾಲೆಸ್ ಆಗಿ ಕಾಣಿಸ್ತಾ ಇದೆ ಅಂತ. ನೈಸ್. ನಾವು ವಿ ವಿಲ್ ಡೂ ಕಾಂಟೋರಿಂಗ್. ಇಟ್ ಈಸ್ ಅ 2-in-1 ಪ್ಯಾಲೆಟ್. ಈ ಕಡೆ ಕಾಂಟೋರ್ ಕೊಟ್ಟಿದ್ದಾರೆ ಮತ್ತು ಈ ಕಡೆ ಹೈಲೈಟರ್ ಇದೆ. ಸೊ ಇವಾಗ ಕಾಂಟೋರನ್ನು ಯೂಸ್ ಮಾಡೋಣ. Can you see this? Now it's time to do the brows. My eyebrows are so thin. Okay, ನಿಮಗೇನಾದರೂ ಆಲ್ರೆಡಿ ಥಿಕ್ ಆಗಿರೋ ಐಬ್ರೋಸ್ ಇದ್ದರೆ ಯು ಡು ನಾಟ್ ಇವನ್ ನೀಡ್ ದಿಸ್. ಪ್ರಾಪರಾಗಿ ಥ್ರೆಡಿಂಗ್ ಮಾಡಿಕೊಂಡ್ರೆ ಸಾಕು. ಸೊ ಯಾರ್ಯಾರಿಗೆ ಐಬ್ರೋಸ್ ಥಿನ್ ಆಗಿದೆಯಲ್ಲ, ದೇ ಶುಡ್ ಟ್ರೈ ದಿಸ್.
eye palette. This one is Eyebrow Cake from Miss Claire. This is really good. See, eyebrows completely enhance your look and your facial features. Now let's do the eye makeup. Base ಅಂತೂ already ಆಗಿದೆ because we have already used what is that, color corrector and concealer on top of my eyes. Now it is time to use some eyeshadows and all. Okay, next eyeshadow ಎಲ್ಲ ನಂಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಸೊ ಅದಕ್ಕೋಸ್ಕರ ಈ ಒಂದು ನ್ಯೂಡ್ ಕಲರ್ನ ತಗೊಂಡು ಅಪ್ಲೈ ಮಾಡ್ತೀನಿ. ಸೊ pigmented on the outer corners over here with my brush. I have a brush. Can you see the difference? ಈ ಥರ ಇರೋ ಒಂದು ಬ್ರಷ್ ಯೂಸ್ ಮಾಡೋಣ. Now it's time to apply some glitter. Okay, I have this one from Judio. I think this is really cool. If you do not know how to apply eyeshadow with a palette and a brush, then you can go for something like this. It is a stick, okay, eyeshadow stick. Copper color ಇದೆ. I think it almost suits my outfit color. So let's use it. ಈ ಥರ ಅಪ್ಲೈ ಮಾಡೋದ, ಆಮೇಲೆ ಸರಿಯಾಗಿ ಬ್ಲೆಂಡ್ ಮಾಡಬೇಕು ಫಸ್ಟ್. ಎಲ್ಲಿದೆ ನಿಮ್ಮ ಬ್ರಷು? ಕೈಯಿಂದನೂ ಮಾಡ್ಬೋದು, ಕೈಯಿಂದನೇ ಮಾಡ್ತೀನಿ. ಐ ಥಿಂಕ್ ದಟ್ ಈಸ್ ಈಸಿಯರ್. ಓಕೆ, ನಾವು ಇಟ್ ಈಸ್ ಟೈಮ್ ಟು ಅಪ್ಲೈ ಸಮ್ ಐಲೈನರ್. ನನಗೆ ಐಲೈನರ್ ಅಂದರೆ ತುಂಬ ಇಷ್ಟ. ಅದು ಬಿಟ್ಟರೆ ಬೇರೆ ಯಾವ ಐ ಮೇಕಪ್ ಪ್ರಾಡಕ್ಟು ಲೈಕ್ ಆಗೋದಿಲ್ಲ, ಬಿಕಾಸ್ ಯು ನೋ ಇಟ್ ಜಸ್ಟ್ ಲುಕ್ಸ್ ಸೊ ಗುಡ್. ಓಕೆ, ಫೇಸಸ್ ಕನ್ನಡ ಅವ್ರದ್ದು ಈ ಒಂದು ಐಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಟ್ ಗಿವ್ಸ್ ಅ ಮ್ಯಾಟ್ ಫಿನಿಶ್ ವಿಚ್ ಐ ಲೈಕ್ ದ ಮೋಸ್ಟ್ ಅಬೌಟ್ ದಿಸ್ ಒನ್. ಖಾಲಿ ಆಗಕ್ಕೆ ಬಂದಿದೆ, ಇಟ್ಸ್ ಓಕೆ, ಬಟ್ ಐ ಹ್ಯಾವ್ ಅನದರ್ ಒನ್. ಓಕೆ, ವಿಂಗ್ಡ್ ಐಲೈನರ್ ಮಾಡೋಣ. ಐ ಹೋಪ್ ಈ ಕಡೆನೂ ಒಂದೇ ಥರ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ನೈಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೆಟ್ ಇಟ್ ಟ್ರೈ. ಓಕೆ, ವಿ ಹ್ಯಾವ್ ಕಂಪ್ಲೀಟೆಡ್ ಅಪ್ಲೈಯಿಂಗ್ ಐಲೈನರ್ ನಾವು. ಚೆನ್ನಾಗಿ ಕಾಣಿಸ್ತಿದೆ. ಇದು ಡ್ರೈ ಆಗೋವರೆಗೂ ಬ್ಲಷ್ ಅಪ್ಲೈ ಮಾಡೋಣ, ಓಕೆನಾ? Okay, I will be using this Insight Cosmetics lip and cheek tint as a blush. It is so pigmented ಮತ್ತು ತುಂಬಾ ಅಫೋರ್ಡಬಲ್ಲು. ಇವಾಗ ಹೈಲೈಟರ್ ಯೂಸ್ ಮಾಡೋಣ. ಇವಾಗ ಫೇಸಸ್ ಕನ್ನಡ ಅವ್ರದ್ದು ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. The kajal is looking so good. What do you think? Let's curl those lashes. Okay. Now let's apply this mascara. I think we are completely done with eye makeup. It's looking cute. ರೀಸೆಂಟ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದೆ.
ಆನ್ ಬ್ಲ್ಯಾಕ್ ಟೀ ಶರ್ಟ್. ಅದ್ರ ಮೇಲಿರೋ ಲಿಪ್ ಶೇಡು ಎಲ್ರಿಗೂ ತುಂಬಾ ಇಷ್ಟ ಆಗಿತ್ತು. ಲಿಂಕ್ ಹೇಳಿ ಅಂತ ಹೇಳ್ತಿದ್ರು. ಬಿಕಾಸ್ ಐ ಡೋಂಟ್ ನೋ, ಐ ವಿಲ್ ಮಿಕ್ಸ್ ಸಮ್ ಅದರ್ ಲಿಪ್ಸ್ಟಿಕ್ಸ್ ಆ್ಯಂಡ್ ಮೇಕಪ್ ಡಿಫ್ರೆಂಟ್ ಕಲರ್. ಸೊ ಅದನ್ನು ಈ ಲುಕ್ ಮೇಲೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಡೂ ದ ಲಿಪ್ಸ್. ಓಕೆ, ದಿಸ್ ಈಸ್ ದ ಲಿಪ್ ಕಾಂಬೋ ಐ ಆಮ್ ಯೂಸಿಂಗ್ ಇನ್ ಟುಡೇಸ್ ವಿಡಿಯೋ. ಮೊದಲು ಲಿಪ್ ಲೈನರ್ ಅಪ್ಲೈ ಮಾಡೋಣ. Now I will be using this lipstick from Nykaa. Yeah, this is a new lipstick. You should blend your lipstick with your lip liner. And now it is time to use this Revolutions lip and cheek tint. It is like a lip gloss and it looks so gorgeous, trust me. It gives a complete different look on your face when you apply this one. ಖಾಲಿ ಆಗಿದೆ, ಇನ್ನೊಂದು ತಗೋಬೇಕು. This is such a nice new lip combo, right? Okay, ಮೇಕಪ್ ಅಂತೂ ಎಲ್ಲ ಮುಗೀತು. Now it's time to accessorize. ಮೇಕಪ್ ಎಲ್ಲ ಕಂಪ್ಲೀಟ್ ಆದಮೇಲೆ you should use this setting spray once again. You should let your makeup setting spray dry on its own so that your makeup sets really well on your skin. Let's apply some bindi. This one changes the entire look. What do you say? Well, this is my look for this ವರಮಹಾಲಕ್ಷ್ಮಿ ವ್ರತ. ಈ ಲುಕ್ಕನ್ನು ನೀವು ಯಾವುದೇ ಫೆಸ್ಟಿವ್ ಒಕೇಶನ್ಸಲ್ಲಿ ನೀವು ಕ್ರಿಯೇಟ್ ಮಾಡ್ಬೋದು, ಅಥವಾ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಕೂಡ ಕ್ರಿಯೇಟ್ ಮಾಡ್ಬೋದು. ಇಟ್ ವಿಲ್ ಲುಕ್ ಸೊ ಎಲಿಗೆಂಟ್. ನಾನು ಇಯರಿಂಗ್ಸ್ ದೊಡ್ಡದು ಹಾಕ್ಕೊಂಡಿರೋದ್ರಿಂದ ನೆಕ್ಕಲ್ಲಿ ಬೇರೆ ಯಾವುದೇ ಎಕ್ಸಸರೀಸ್ ಹಾಕ್ಕೊಂಡಿಲ್ಲ, ನೆಕ್ಲೆಸ್ ಅದೆಲ್ಲ. ತುಂಬ ಕ್ಯಾಶುವಲ್ ಮತ್ತು ಎಲಿಗೆಂಟ್ ಆಗಿರೋ ಲುಕ್ಕನ್ನು ಈ ಥರ ನೀವು ಕ್ರಿಯೇಟ್ ಮಾಡ್ಬೋದು. ಈ ಲುಕ್ ನಿಮ್ಗೆ ಏನಾದರೂ ಲೈಕ್ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. Well, thank you so much for watching and see you all in my next video. Until then, bye.